ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೋಡಿಂಗ್ ಸ್ಟಿಚ್ಚನ್ನೇ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಎರಡು ಟೈಪ್, ಈ ಲೋಡಿಂಗ್ ಸ್ಟಿಚ್ಚಲ್ಲಿ ಎರಡು ಟೈಪ್ ಇದೆ. ಹಿಂದಿನ ವಿಡಿಯೋದಲ್ಲಿ ಈ ಎರಡು ಲೋಡಿಂಗ್ ಸ್ಟಿಚ್ಚನ್ನ ಹೇಳ್ಕೊಟ್ಟಿದ್ದೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂತಂದರೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ವೀಡಿಯೋಸ್ನ ಹಿಂದಿನ ವಿಡಿಯೋದಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಈ ಲೋಡಿಂಗ್ ಸ್ಟಿಚ್ ಡಿಸೈನ್ ಮಾಡಲಿಕ್ಕೆ ನೋಡಿ, ನಾನು ಮತ್ತೇ ಗೋಲ್ಡ್ ಜರಿ ಥ್ರೆಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನೀಡ್ಲು. ಇವಾಗ ಸೇಮ್ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೈನ್ ಹಾಕಿದ್ವಲ್ಲ, ಸೇಮ್ ಇದೇ ರೀತಿಯೇ ಚೈನ್ ಹಾಕ್ಕೊಳ್ಬೇಕು ಇವಾಗ. ಬಟ್ ಸ್ವಲ್ಪ ಚೇಂಜು, ಅದು ಒಂದು ಲೈನ್ ಹಾಕಿದ್ವಿ, ಇದಕ್ಕೆ ಯಾವ ಲೈನ್ ಎಷ್ಟು ಲೈನ್ ಹಾಕ್ಕೋಬೇಕು ಅಂತಂದು ತೋರಿಸ್ತೇನೆ ನೋಡಿ. ಇವಾಗ ಬ್ಯಾಕ್ ಸ್ಟಿಚ್ಚನ್ನ ಲಾಕ್ ಮಾಡ್ಕೋಬೇಕು ನೋಡಿ. ಚೈನ್ ಸ್ಟಿಚ್ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಒಂದೇ ಅಳತೆ ಇರಬೇಕಂತ ಹೇಳಿದ್ದೀನಿ. ಇದಕ್ಕೂ ಕೂಡ ಒಂದೇ ಅಳತೆ ಇರಬೇಕು. ನಾನು ಎಷ್ಟು ಲೈನ್ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಟೂ ಟೈಪ್ ಲೋಡಿಂಗ್ ಸ್ಟಿಚ್ ಇದೆ, ಸೊ ಹಾಗಾಗಿ ಇವಾಗ ಲಾಕ್ ಮಾಡ್ಕೊಳ್ಳೋಂಗಿಲ್ಲ. ಚಿಕ್ಕದಾದೊಂದು ಸ್ಟಿಚ್ ಹಾಕ್ಕೊಂಡು ಅದ್ರ ಪಕ್ಕಕ್ಕೆ ಮತ್ತೊಂದು ಚಿಕ್ಕದಾದೊಂದು ಸ್ಟಿಚ್ ಹಾಕಿ ನೋಡಿ. ನೆಕ್ಸ್ಟು ನೋಡಿ, ಇವಾಗ ಲಾಕ್ ಮಾಡ್ಕೊಳ್ಳೋಂಗಿಲ್ಲ. ನಾನು ಪಕ್ಕಕ್ಕೊಂದು ಸ್ಟಿಚ್ ಹಾಕ್ಕೊಂಡು ಸ್ಮಾಲ್ ಒಂದು ಮತ್ತೊಂದು ಚೈನ್ ಸ್ಟಿಚ್ ಹಾಕಿಬಿಟ್ಟು ಮತ್ತು ಅದ್ರ ಪಕ್ಕನೇ ಮತ್ತೊಂದು ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಇದೇ ಥರನೇ ಡಬಲ್ ಲೈನ್ ಚೈನ್ನ ಹಾಕ್ಕೊಳ್ಬೇಕು. ಸೇಮ್ ಅಳತೆ ಚೈನ್ ಇರಬೇಕು. ಅದ್ರ ಪಕ್ಕನೇ ಸೇಮ್ ಅಳತೆನೇ ಹಾಕ್ತಾಯಿದ್ದೀನಿ ನೋಡಿ. ಎರಡು ಸೇಮ್ ಅಳತೆನೇ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ. ನೀವು ಕೂಡ ಇದೇ ಥರನೇ ಎರಡು ಲೈನ್ನು ಜಾಯಿಂಟ್ ಹತ್ರನೇ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೋಡಿ. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ನೀಡ್ಲ್ ತೊಗೊಂಡಿದ್ದೀನಿ, 4 ಎಳೆ ದಾರನ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಇವಾಗ ನೀಡ್ಲನ್ನ ತಗೊಂಡು ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ 2 ಚೈನ್ ಇದೆಯಲ್ಲ, ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಚೈನ್ ಮೇಲ್ಗಡೆ ಒಂದು ಚೈನ್ ಕೆಳಗಡೆ ಮಧ್ಯೆ ನೀಡ್ಲನ್ನ ಹಾಕ್ಕೊಂಡು ದಾರಾನ ಎಳ್ಕೊಳ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಒಂದು ಚೈನ್ ಮೇಲ್ಗಡೆ ಒಂದು ಚೈನ್ ಕೆಳಗಡೆ ಬರುತ್ತೆ. ಹಾಗೆ ಸೇಮ್ ಥರ್ಡ್ ಸ್ಟೆಪ್ಪಲ್ಲೂ ಕೂಡ ಒಂದು ಚೈನ್ ಮೇಲ್ಗಡೆ ಒಂದು ಚೈನ್ ಕೆಳಗಡೆ ನೋಡಿಕೊಂಡು ಈಗ ನೀಡ್ಲ್ ಹಾಕಿಬಿಟ್ಟು ನೀಡ್ಲ ಮಧ್ಯೆ ಸರಿಸಿ ದಾರಾನ ಎಳಿತಾ ಹೋಗಬೇಕು. ಈಗ ಎಂಡ್ವರೆಗೂ ಇದೇ ಥರನೇ ಹಾಕ್ತಾ ಹೋಗಬೇಕು ನೋಡಿ. ಒಂದು ಚೈನ್ ಮೇಲ್ಗಡೆ ಬರುತ್ತೆ, ಒಂದು ಕೆಳಗೆ ಬರುತ್ತೆ. ಪ್ರತಿ ಸ್ಟೆಪ್ಪಲ್ಲೂ ಕೂಡ ನೋಡಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೇ ಮೆಥಡ್ಡೇ ಹಾಕ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಕನ್ಫ್ಯೂಸ್ ಆಗಬೇಡಿ ನೋಡಿ. ನಿಮಗೆ ಗೊತ್ತಾಗಲಿ ಅಂತಲೇ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಅರ್ಥ ಆಗಲಿ ಅಂತಲೇ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಕಡೆ ಚೈನ್ನ ಮೇಲ್ಗಡೆ ಎತ್ಕೋಬೇಕು ನೀಡಲ್ಲಿ, ಇನ್ನೊಂದು ಕಡೆ ಚೈನು ಕೆಳಗಾಗತ್ತೆ. ಆವಾಗ ನಾವು ಸೂಜಿಯಿಂದ ದಾರದಲ್ಲಿ ಪೋಣಿಸ್ಕೊಂಡಿದ್ವಲ್ಲ, ಸೂಜಿಯಲ್ಲಿ ಪೋಣಿಸ್ಕೊಂಡಿದ್ವಲ್ಲ, ಆ ದಾರಾನ ಈ ಥರ ನೀಡ್ಲಿಂದ ಹಾಕ್ತಾ ಹೋಗ್ಬೇಕು. ಈ ಥರ ಒಂದು ಚೈನ್ ಸ್ಟೆಪ್ ಮೇಲ್ಗಡೆ ಒಂದು ಕೆಳಗಡೆ ನೋಡಿ. ಇದೇ ಥರನೇ ಎಂಡ್ವರೆಗೂ ಹಾಕ್ಕೋಬೇಕು ನೋಡಿ. ಇದೇ ಥರನೇ ನನಗೆ ಯಾವ ರೀತಿ ಹಾಕಿದ್ದೀನಿ ಇದೇ ಥರನೇ ಎಂಡ್ವರೆಗೂ ಇದೇ ರೀತಿ ಹಾಕಬೇಕು. ಇವಾಗ ನೋಡಿ, ಇವಾಗ ಲಾಸ್ಟಲ್ಲಿ ಎಂಡ್ವರೆಗೂ ಹಾಕ್ತಾ ಬಂದಿದ್ದೀನಿ. ಇವಾಗ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇವಾಗ ಲಾಸ್ಟಿಗೆ ಎಂಡಲ್ಲಿ ನೀಡನ್ನ ಕೆಳಗಡೆ ಹಾಕ್ಕೊಂಡು ಕೆಳಗಡೆ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಡಬಲ್ ಲೈನ್ ಚೈನ್ ಹಾಕ್ಕೊಂಡು ಈ ಥರ ಮೆಥಡ್ ಯೂಸ್ ಮಾಡಿಕೊಂಡು ಮಾಡಿ. ನೆಕ್ಸ್ಟ್ ಇವಾಗ ಇದಕ್ಕೂ ನಾವು ಇವಾಗ
ಸೆಕೆಂಡ್ ಟೈಪ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ಲೈನಿಗೂ ಕೂಡ ನಾವು ಗೋಲ್ಡ್ ಜರಿ ಥ್ರೆಡ್ ಸೆಕೆಂಡ್ ಸ್ಟೆಪ್ಪು ಲೋಡಿಂಗ್ ಸ್ಟಿಚ್ಚನ್ನು ಹೇಳ್ಕೊಡ್ತೀನಿ. ಈ ಲೈನಿಗೂ ಕೂಡ ನಾವು ಗೋಲ್ಡ್ ಜರಿ ಥ್ರೆಡ್ಡಿಂದ ಚೈನ್ನ ಹಾಕ್ಕೋಬೇಕು. ಸೇಮ್ ನಾನೇನು ಆವಾಗಲೇ ಹೇಳಿದ್ನಲ್ಲ, ಸೇಮ್ ಮೆಥಡ್ಡೇ ಹಾಕ್ತಾ ಹೋಗಿ, ಒಂದು ದೊಡ್ಡದಲ್ಲ ಒಂದು ಚಿಕ್ಕದಲ್ಲ, ಸೇಮ್ ಸೈಜ್ ಹಾಕಿ ಸ್ವಲ್ಪ ಟೈಟ್ ಹಾಕ್ಕೋಬೇಡಿ. ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ 2 ಲೈನ್ ಹಾಕ್ಕೊಳ್ತೀನಿ ನೋಡಿ. ಸೇಮ್ ಇಲ್ಲೇನು ನಾವು 2 ಲೈನ್ ಹಾಕಿದ್ವಲ್ಲ, ಇಲ್ಲೂ ಕೂಡ 2 ಜರಿ ಥ್ರೆಡ್ಡಿಂದ 2 ಲೈನ್ನ ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು. ಇವಾಗ ಕಂಪ್ಲೀಟಾಗಿ ಹಾಕ್ಕೊಂಡು ಆಗಿದೆ. ನಾನಿವಾಗ ಎಂಡ್ ಮಾಡ್ಕೊಳ್ತೀನಿ. 2 ಚೈನ್ ಸ್ಟಿಚ್ಚು ಹಾಕ್ಕೊಂಡಾಗಿದೆ. ಇವಾಗ ನಾವು ಫಸ್ಟ್ ಸ್ಟೆಪ್ ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಇದೇ ಥರ ಈ ಮೆಥಡ್ ಮಾಡಿದ್ವಲ್ಲ, ಇದೇ ಮೆಥಡ್ನ ಯೂಸ್ ಮಾಡ್ಕೋಬೇಕು. ಸೇಮ್ ಥ್ರೆಡ್ 4 ಎಳೆ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ಸೇಮ್ ಅದೇ ರೀತಿಯಾಗಿ ಹಾಕ್ತಾ ಹೋಗಬೇಕು. ಲಾಸ್ಟ್ ಇವಾಗ ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಬೇರೆ ಕಲರಿಂದ ಸೆಕೆಂಡ್ ಸ್ಟೆಪ್ಪು ಬೇರೆ ಕಲರ್ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡಬೇಕು. ಇದೇ ಡಿಸೈನಿಗೆ ಇದಕ್ಕೆ ನೋಡಿ. ಇವಾಗ ಸೇಮ್ ಆ ಹೋಲಲ್ಲಿ ತಕ್ಕೊಂಡು ಫಸ್ಟು ಇಲ್ಲೇನು ನಾವು ಒಂದು ಚೈನ್ ಬಿಟ್ಟಿದ್ವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಆ ಚೈನಿಂದ ಇದನ್ನು ನೋಡಿ ಕೆಳಗಡೆಯಿಂದ ಹಾಕ್ಕೊಂಡು ಮೇಲ್ಗಡೆ ಎತ್ಕೋಬೇಕು ಈ ಥರ. ಇವಾಗ ಈ ಕಡೆಗೆ ನಾವು ಚೈನ್ ಬಿಟ್ಟಿದ್ವಲ್ಲ, ಈ ಕಡೆಯಿಂದ ಈ ಕಡೆ ಚೈನಿಂದ ಈಗ ಎತ್ಕೊಂಡು ಹಾಕ್ಕೊಂಡು ನೆಕ್ಸ್ಟು ಕೆಳಗಡೆ ಚೈನ್ ಗ್ಯಾಪ್ ಮಾಡಿಕೊಂಡು ಮೇಲ್ಗಡೆಗೆ ಎತ್ಕೊಂಡಿದ್ವಲ್ಲ, ಆ ಚೈನಲ್ಲಿ ಈಗ ಬೇರೆ ಕಲರ್ನ ಅಪೋಸಿಟ್ ಕಲರ್ ತಗೊಂಡ್ರೆ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, 2 ಕಡೆಗೂ ಹಾಕ್ಕೊಳ್ತಾ ಬರಬೇಕು. ಈ ಕಡೆಗೆ ಒಂದು ಗ್ಯಾಪಲ್ಲಿ ಬಿಟ್ಟಿದ್ವಲ್ಲ, ಈ ಕಡೆಗೆ ಒಂದು ಚೈನಿಗೆ ಹಾಕ್ಕೊಂಡು ಇವಾಗ ಈ ಚೈನ್ ಮೇಲಾಗತ್ತೆ, ಒಂದು ಚೈನ್ ಅದು ಹಾಕಿರೋ ಥ್ರೆಡ್ ನೀಲಿದು ಕೆಳಗೆ ಬರುತ್ತೆ ನೋಡಿ. ಇದೇ ಥರನೇ ಎಂಡ್ವರೆಗೂ ಹಾಕ್ತಾ. ಇವತ್ತಿನ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂಥೇಳಿ ತಿಳ್ಕೊಂಡಿದ್ದೀನಿ. ಡಿಸೈನು ಸ್ವಲ್ಪ ಕಷ್ಟ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಅರ್ಥ ಆಗಲಿ ಅಂತಲೇ ಸ್ಲೋವಾಗಿ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ಎಂಡ್ವರೆಗೂ ಇದೇ ಥರನೇ ಹಾಕ್ತಾ ಬರಬೇಕು ನೋಡಿ. ಕೊನೆ ತನಕನೂ ಎಂಡ್ವರೆಗೂ ಇದೇ ರೀತಿ ಸ್ಟಿಚ್ನ ಹಾಕ್ಕೊಂಡು ಇವಾಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ಸ್ಟಿಚ್ ಥ್ರೆಡ್ ಲೋಡ್ ಸ್ಟಿಚ್ಚನ್ನ ನಾವು ಬ್ಲೌಸ್ ವರ್ಕಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದಕ್ಕೋಸ್ಕರನೇ ಕಲರ್ ದಾರ ತೊಗೊಂಡು ಹಾಕಿ ಅಂತ ಹೇಳಿದ್ದು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.